ವೆಲ್ಕಮ್ ಬ್ಯಾಕ್ ಗೈಸ್ ಮೈ ಅನದರ್ ನ್ಯೂ ವಿಡಿಯೋ. ನಿಮಗೆಲ್ಲ ತಿಳಿದಂತೆ KPTCL ಅಂದರೆ 30ನೇ ತಾರೀಕು ಬರೋದಿತ್ತು ಕೋರ್ಟಿನ ತೀರ್ಪು. ಕಾರಣಾಂತರಗಳಿಂದ ಅದೇನಾಯಿತು ಬಂದಿಲ್ಲ. ನಿಮ್ಗೆ ತಿಳಿದ್ರೆ ಮತ್ತೆ ನೀವು ಕೇಳಬಹುದು ಯಾವಾಗ ಬರ್ತದೆ ಕೋರ್ಟಿನ ತೀರ್ಪು, ಮತ್ತು ಎಕ್ಸಾಮ್ ಇರುತ್ತೋ ಅಥವಾ ಫಿಸಿಕಲ್ ಇರುತ್ತೋ ಅಂತೇಳಿ. ನಿಮಗೆಲ್ಲ ತಿಳಿದಿರಲಿ 98% ಎಕ್ಸಾಮ್ ನಡೆಯುವುದಿಲ್ಲ. ಇದು ಬಹಳ ಸಾಧ್ಯತೆ ಇದೆ, ಎಕ್ಸಾಮ್ ನಡೆಯುವುದಿಲ್ಲ ಖಂಡಿತ. ಎಲ್ಲೋ 2% ನಡೆಸಬಹುದು, ಇಲ್ಲಾಂದರೆ ಇಲ್ಲ, ಅದು ಭೀ ಹೇಳೋಕ್ಕಾಗಿಲ್ಲ. ಅದಕ್ಕೆ ತಾವುಗಳು ಏನು ಮಾಡಬೇಕಪ್ಪ ಅಂದರೆ, ತಾವುಗಳು ಕೋರ್ಟಿನ ತೀರ್ಪು ಬರೆಯುವವರೆಗೂ ಸಮಾಧಾನಪೂರ್ವವಾಗಿ ನೋಡಬೇಕು. ಯಾಕಂದರೆ ಕೋರ್ಟಿನ ತೀರ್ಪು ಯಾವಾಗ ಬರ್ತದೆ ಆವಾಗೇ ಗೊತ್ತಾಗ್ತದೆ ಏನು ಎಕ್ಸಾಮ್ ನಡೀತೋ ಏನು ಫಿಸಿಕಲ್ ನಡೀತೋ. ಯಾಕಂದರೆ ಕೋರ್ಟಿನ ತೀರ್ಪು ಬರೆಯುವವರೆಗೂ ನಾವು ಯಾರೂ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು 3 ದಿನಗಳ ಕಾಲ ಆಯಿತು ರಿಸಲ್ಟ್ 30ನೇ ತಾರೀಕಿಂದ ನೋಡ್ತೀನಿ, ರಿಸಲ್ಟ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳಿ ಬರೀ ಇದೇ ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡಲಾಗುತ್ತಿದೆ. ಎಲ್ಲರೂ ಸುಳ್ಳು ನ್ಯೂಸ್ ಹೇಳ್ತಾರೆ, ಇವತ್ತು ಬಂತು ನಾಳೆ ಬಂತು ನಾಡ್ದು ಬರ್ತದೆ ಅಂತೇಳಿ. ಅದು ಯಾವುದೂ ಇಲ್ಲ. ಯಾಕಂದರೆ ಕೋರ್ಟ್ ಯಾವಾಗ ತೀರ್ಪು ಬಿಡುಗಡೆ ಮಾಡ್ತದೆ ಅಂತೇಳಿ ಗೊತ್ತಿದ್ದರೆ ಅದು ಮಾತ್ರ ನಾವು ಯಾವಾಗ ಫಿಸಿಕಲ್ ಇರ್ತದೋ ಅಥವಾ ಎಕ್ಸಾಮ್ ಇರ್ತದೆ ಅಂತೇಳಿ ನಾವು ತಿಳಿಸೋಕ್ಕೆ ಸಾಧ್ಯವಾಗ್ತದೆ. ನಿಮಗೆಲ್ಲ ತಿಳಿದಿರಲಿ, ನನಗೆ ಆದೇಶ ಅಂದರೆ ನನಗೆ ಸುದ್ದಿ ತಿಳಿಸಿದ ಪ್ರಕಾರ, ನನಗೆ ಮಾಹಿತಿ ಸಿಕ್ಕ ಪ್ರಕಾರ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮಗೆ ಕೋರ್ಟಿನ ತೀರ್ಪು ಆದಷ್ಟು ಬೇಗ ಬರುವ ಸಾಧ್ಯತೆ ಇದೆ. ಇದಂತೂ ಗ್ಯಾರಂಟಿ. ಇದು ಕೇಳ್ಬೋದು ಹೇಗಂತೇಳಿ, ಯಾಕಂದರೆ ಆಲ್ರೆಡಿ ಇದು ಲೇಟ್ ಆಗಿದೆ. ಆದಷ್ಟು ಬೇಗ ಕೋರ್ಟಿನ ತೀರ್ಪು ಎಕ್ಸಾಮ್ ನಡೆಸಬೇಕು ಇಲ್ಲ ಅಂತೇಳಿ ಏನು ಮಾಡ್ತದೆ ಕೋರ್ಟ್ ಆದಷ್ಟು ಬೇಗ ತೀರ್ಪು ಕೊಟ್ಟು ನಿಮ್ಗೆ ಏನು ಮಾಡ್ತದೆ 1:5 ತೆಗೆದು ಸುಮಾರು 95% ಏನು ಮಾಡ್ತದೆ ಪರ್ಸೆಂಟೇಜ್ ಇದ್ದವ್ರಿಗೆ ಮೆರಿಟಲ್ಲಿ ಏನು ಮಾಡ್ತದೆ ಲೀಸ್ಟ್ ಆದಷ್ಟು ಬೇಗ ಏನು ಮಾಡ್ತಾನೆ ಮೆರಿಟ್ ಲಿಸ್ಟ್ ಬಿಟ್ಬಿಡ್ತಾನೆ. ಅದಕ್ಕೆ ತಾವುಗಳು ಯಾವುದೇ ಮಾಹಿತಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಇಮಿಡಿಯೇಟ್ಲಿ ನಾನು ಏನು ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ತಾವುಗಳು ದಯವಿಟ್ಟು ನನ್ನ ಚಾನಲ್ ಏನೇನು ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಹೇಳ್ತಿದ್ರು ಇವತ್ತು ಬರ್ತಿದೆ, ಇವತ್ತು ಬಿಟ್ಟಿತ್ತು, ಅದೇ ಇದೇ ಅಂತ ಎಲ್ಲ ಮಾಹಿತಿ ಏನು ಮಾಡ್ತಾರೆ ಸುಳ್ಳು ನ್ಯೂಸ್ ಹೇಳ್ತಾರೆ. ಯಾಕಂದರೆ ನಿಮಗೆಲ್ಲ ತಿಳಿದಿರಲಿ, ಎಲ್ಲಿವರೆಗೂ ಕೋರ್ಟಿನ ತೀರ್ಪು ಬರುವುದಿಲ್ಲ, ಅಲ್ಲಿವರೆಗೂ ಯಾವ ಮಾಹಿತಿಯೂ ಗೊತ್ತಾಗಿಲ್ಲ. ಏನು ಎಕ್ಸಾಮ್ ಏನೇ ನಡೆಯುತ್ತೋ ಅಥವಾ ಫಿಸಿಕಲ್ ಏನು ನಡೆಯುತ್ತೆ ಅಂತೇಳಿ ಯಾವ ಮಾಹಿತಿ ಭೀ ಗೊತ್ತಾಗಲು ಸಾಧ್ಯನೇ ಇಲ್ಲ. ಅದಕ್ಕೆ ಕೋರ್ಟ್ ತೀರ್ಪು ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುವ ಬಹಳಷ್ಟು ಸಾಧ್ಯತೆ ಇದೆ. ಮತ್ತು ಫಸ್ಟ್ ವೀಕಲ್ಲಿ ಯಾವಾಗ ಬಂತು ಕೇಳಬಹುದು ನೀವು. ಯಾವತ್ತು ನಾವು 2 ಆಗಲಿ 3 ಆಗಲಿ 4 ಆಗಲಿ ಆದಷ್ಟು ಬೇಗ ಅಂದರೆ 4, 5, 6 ತಾರೀಕು ಒಳಗಡೆ ಕೋರ್ಟಿನ ತೀರ್ಪು ಬರುವ ಬಹಳ ಸಾಧ್ಯತೆ. ತಾವುಗಳು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾನೇನು ಮಾಡ್ತೀನಿ ಆದಷ್ಟು ಬೇಗ ನಿಮಗೆ ನಾನೇನು ಮಾಡ್ತೀನಿ ನನ್ನ ವೀಡಿಯೋದಲ್ಲಿ ತಿಳಿಸ್ತೀನಿ. ಯಾವುದೇ ಅಪ್ಡೇಟ್ ಬಂದರೂ ಆದಷ್ಟು ಬೇಗ ನಾನೇನು ಮಾಡ್ತೀನಿ ತಿಳಿಸ್ತೀನಿ. ಅದಕ್ಕೆ ಕೋರ್ಟಿನ ತೀರ್ಪು ಬರೆಯುವವರೆಗೂ ನಾವು ಯಾರೂ ಏನು ಹೇಳಲು ಸಾಧ್ಯವಾಗುವುದಿಲ್ಲ. ಸುಳ್ಳು ನ್ಯೂಸ್ ಅಂತೂ ಯಾರೂ ಹೇಳೋಕ್ಕೆ ಬರುವುದಿಲ್ಲ. ಇದಕ್ಕಂದರೆ ಕೋರ್ಟಿನ ತೀರ್ಪಿನ ಆದೇಶ ಬಿಡುಗಡೆ ಮಾಡೇ ಇಲ್ಲ. ಅದು 30ನೇ ತಾರೀಕು ಬರೋದಿತ್ತು. 30ನೇ ತಾರೀಕು ಬಂದಿಲ್ಲ. ಕಾರಣಾಂತರಗಳಿಂದ ಅದೇನು ಮಾಡ್ತು ಮುಂದೂಡಲಾಯಿತು ಅಥವಾ ಯಾವ್ದು ಮಾಹಿತಿ ಸಿಕ್ಕಿಲ್ಲ ಇನ್ನಾದರೂ ನಮ್ಗೆ. ಆದರೆ ನಮ್ಗೆ ಮಾಹಿತಿ ಸಿಕ್ಕ ಪ್ರಕಾರ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಏನು ಮಾಡ್ತದೆ KPTCL ಫಿಸಿಕಲ್ ನಡೀತು ಅಥವಾ ಎಕ್ಸಾಮ್ ನಡೀತು ಅಂತೇಳಿ ಇದತ್ರ ಗೊತ್ತಾಗೋದು ಬಹಳ ಗ್ಯಾರಂಟಿ ಅಂತ ನಾನು ತಿಳಿಸುತ್ತಾ, ಇಷ್ಟವಾದರೆ ನನ್ನ ಚಾನಲ್ ಏನು ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಏನು ಮಾಡ್ತೀನಿ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.